ಕನ್ನಡಿ ಕೃತಿ ಜನಜೀವನಕ್ಕೆ ದಾರಿ ತೋರಿಸುವ ಒಂದು ಮಾರ್ಗದರ್ಶಕ ಕಾವ್ಯ. ಜವರೇಗೌಡ. ಸಿ. ಶಂಕರ ಅಂಕನ ಶೆಟ್ಟಿಪುರ ಅವರ ಕನ್ನಡಿ ಕೃತಿ ಸಂವಾದ. ಕನ್ನಡಿ ಕವನ ಸಂಕಲನವು ಜನಜೀವನಕ್ಕೆ ದಾರಿ ತೋರಿಸುವ ಒಂದು ಮಾರ್ಗದರ್ಶಕ ಕಾವ್ಯವಾಗಿದ್ದು, ಸಾಹಿತ್ಯ ಒಂದು ಪ್ರತಿಬಿಂಬ, ಜನಜೀವನದ ಪ್ರತಿಬಿಂಬವೇ ಒಂದು ಸಾಹಿತ್ಯ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಹೇಳಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ವಿಭಾಗ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘ ಒಲುಮೆಯ ಗೂಡು ಚಾಮರಾಜನಗರ ವೆಂಕಟಯ್ಯ ಛತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 1996ನೇ ಸಾಲಿನ ಎಸ್ಎಸ್ಎಲ್ಸಿಯ ಹಿರಿಯ ವಿದ್ಯಾರ್ಥಿಗಳ ವೃಂದ ಇವರ ಸಂಯುಕ್ತಾಶ್ರಯದಲ್ಲಿ ಕವಿ ಸಿ. ಶಂಕರ ಅಂಕನ ಶೆಟ್ಟಿಪುರ ಅವರ 7ನೇ ಕೃತಿ ಕನ್ನಡಿ ಕವನ ಸಂಕಲನವು ಸಾರ್ವಜನಿಕ ಗ್ರಂಥಾಲಯದ ಪುಸ್ತಕ ಖರೀದಿ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾಗಿರುವುದರಿಂದ ಕನ್ನಡಿ ಕೃತಿಯ ಸಂವಾದ, ಕನ್ನಡಿಯೊಳಗಿನ ಕವಿತೆಗಳ ದರ್ಶನ ಹಾಗೂ ಅಭಿನಂದನಾ ಸಮಾರಂಭವನ್ನು ನಗಾರಿ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಾಹಿತಿ ಹರದಹಳ್ಳಿ ನಂಜುಂಡಸ್ವಾಮಿ ಕೃತಿ ಕುರಿತು ಮಾತನಾಡಿ, ಶಂಕರ ಅಂಕನ ಶೆಟ್ಟಿಪುರ ಅವರು ಬರೆದಿರುವ ಕನ್ನಡಿ ಕವನ ಸಂಕಲನದಲ್ಲಿ ಹೃದಯ ಕವಿತೆಗಳಿದ್ದು, ಅದನ್ನು ಹೃದಯದೊಳಗಿಟ್ಟುಕೊಂಡ್ರೆ ಮಾತ್ರ ಅರ್ಥ ಸಿಗುತ್ತದೆ ಎಂದರು. ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ RS ಅಶ್ವಿನಿ ಅಧ್ಯಕ್ಷತೆ ವಹಿಸಿದರು. ಕವಿ ಸಿ. ಶಂಕರ ಅಂಕನ ಶೆಟ್ಟಿಪುರ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥ AM ಶಿವಸ್ವಾಮಿ, ಉದ್ಯಮಿ HD ಪ್ರತಾಪ್, ಹೋರಾಟಗಾರ ಸಿ. ಸಂಘಸೇನಾ, ಸಾಹಿತಿ ಬಸವಣ್ಣ, GK ದೀಪಿತಾ, ಸಾವಯವ ಕೃಷಿಕ ವಿ. ನಟರಾಜು, ಯುವ ಸೇನೆ ಕರ್ನಾಟಕ ಸೇವಾ ಸಂಘ ನಮ್ಮನೆ ಪ್ರಶಾಂತ್, ಶಿವಶಂಕರ್ ಚಟ್ಟು, DN ಉಷಾ, ಪದ್ಮಾಕ್ಷಿ, ಕೋಮಲ, ರೇಷ್ಮಾ, ರಮೇಶ್, ಮಲ್ಲು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವರದಿ ಹೋಮ ನಂಜುಂಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಕೇಳ್ಕೊಂಡಿದ್ರು, ನನ್ನ ಪರವಾಗಿ ಹೋಗಿ ಬನ್ನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಆಕಸ್ಮಿಕವಾಗಿ ಅವ್ರ ಪರವಾಗಿ ಮನೆಗೆ ಬಂದು ನಿಂತಿದ್ದೀವಿ. ಇಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಒಂದು ಇತಿಹಾಸದ ಪುಟದಲ್ಲಿ ಅಂತಕ್ಕಂಥದ್ದು ಪುಸ್ತಕವನ್ನು ಕೊಟ್ಟರು. ಅದನ್ನ ನಾನು ಕಣ್ಣಾಡಿಸಿದೆ. ಹಾಗೆ ಈ ಕನ್ನಡಿ ಅಂತಕ್ಕಂಥ ಈ ಕಾವ್ಯವನ್ನು, ಕೃತಿಯನ್ನ ನನಗೆ ಕೊಟ್ಟಿದ್ದಾರೆ, ನೋಡಿದೆ. ಆದರೆ ಸಮಗ್ರವಾಗಿ ನಾನು ಓದಲಿಕ್ಕೆ ಆಗಿಲ್ಲ. ಆದರೆ ನಾನು ಈ ಕಾರ್ಯಕ್ರಮದ ಬಗೆಗೆ ಒಂದಷ್ಟು ನನ್ನ ಅನಿಸಿಕೆ ಏನು ಅನಿಸುತ್ತೆ ಅದನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ನಾನು ನಂಬಿಸಕ್ಕೆ ಹೋಗುದಿಲ್ಲ. ಒಂದು 5 ನಿಮಿಷ ಸ್ವಲ್ಪ ಈ ಕಡೆ ಮನಸ್ಸಿಟ್ಟು ವಿದ್ಯಾರ್ಥಿಗಳನ್ನು ಕೇಳಿಸ್ಕೊಳ್ಬೇಕು. ಇಲ್ಲಿ ಶಂಕರ್ ಅಂಕನ ಶೆಟ್ಟಿಪುರ ಅವರು ಒಂದು ಲೇಖನ ಬರೆದಿದ್ದಾರೆ. ಓದಿದೆ ನಾನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ. ಹೋರಾಟ ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರೆ ಯಾವುದೂ ದಕ್ಕುವುದಿಲ್ಲ ಅಂತಕ್ಕಂಥದ್ದು ಒಂದು ಲೇಖನ ನೋಡಿದೆ. ಇವರು ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು. ಇಲ್ಲಿ ಬಹಳ ಸುದೀರ್ಘವಾಗಿ ಅವರ ಜೀವನ, ಅವರ ಹೋರಾಟ, ಅವರ ಬದುಕು ಇದರ ಬಗೆಗೆ ಹೇಳ್ಕೊಂಡಿದ್ದಾರೆ. ಇವರು ಬಹಳ ಒಂದು ಜೀವನದಲ್ಲಿ ಹೋರಾಟ ಮಾಡೋದಿದ್ದರೆ ಯಾವುದೂ ನಮಗೆ ದಕ್ಕದು ಅಂತಕ್ಕಂಥದ್ದು. ಬಹಳ ಬಡತನದಲ್ಲಿ, ಒಂದು ದಲಿತ ಕುಟುಂಬದಲ್ಲಿ, ಅದರಲ್ಲೂ ಒಬ್ಬರು ತಂದೆ ಬಹಳ ನಿಸ್ಸಂಕೋಚವಾಗಿ ಹೇಳ್ಕೊಂಡಿದ್ದಾರೆ. ಅವರ ತಂದೆ ಹುಡುಗರು ಹುಡುಕೊಂಡು ಬಂದು ಮನೆಯಲ್ಲಿ, ಆ ಮನೆಯಲ್ಲಿದ್ದಂತಹ ಒಂದು ಶಾಂತಿಯ ವಾತಾವರಣವನ್ನ ಕದರ್ತಾ ಇದ್ರು. ಆ ಮನೆಯೊಳಗೆ ಒಂದು ಸಮಸ್ಯೆ ಆಗಿತ್ತು. ಅಂತ ಕುಟುಂಬದಲ್ಲಿ ನಾನು ಹುಟ್ಟಿ ಪ್ರಾಥಮಿಕ ಶಾಲೆ ಮತ್ತೆ ಪ್ರೌಢಶಾಲೆಯನ್ನ ಈ ಸರ್ಕಾರಿ ಶಾಲೆಯಲ್ಲಿ ಪಡೆದು, ನಾನು ಆಕಸ್ಮಿಕವಾಗಿ ಒಂದು ಟೈಪಿಂಗ್ ಅನ್ನ ಕಲ್ತ್ಕೊಂಡೆ. ಟೈಪಿಂಗ್ ಕಲ್ತ್ಕೊಂಡಿದ್ದರಿಂದ ನನ್ನ ವೃತ್ತಿಯನ್ನ ಅದು ಬದಲಾಯಿಸಿತು. ನಾನು ಪತ್ರ ಬರಹಗಾರನಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿ ಇವತ್ತು ನನ್ನ ಬದುಕನ್ನು ನಾನು ಕಟ್ಕೊಂಡಿದ್ದೀನಿ ಅನ್ನುವಂಥದ್ದನ್ನ ಅವರು ಬರೆದಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಅವರು ವಿದ್ಯಾವಂತರಾಗದೇ ಇದ್ದಿದ್ರೆ, ಅವರು ಓದದೇ ಇದ್ದಿದ್ರೆ ಇವತ್ತು ಇಲ್ಲಿ ನಮ್ಮ ನಿಮ್ಮಗಳ ಮಧ್ಯೆ ಬಂದು ಇಲ್ಲಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಈ ಒಂದು ಕಾವ್ಯಗಳನ್ನ ಬರೆಯುವುದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರಿಗೆ ಇಷ್ಟೆಲ್ಲ ಶಕ್ತಿ ಬಂದದ್ದು ಯಾವುದರಿಂದ ಅಂದ್ರೆ, ಅಷ್ಟೆಲ್ಲ ಬಡತನದ ನಡುವೆ ಆ ಮನೆಯಲ್ಲಿ ಕುರುಕ ವಾತಾವರಣ, ಕುರುಕರ ಒಂದು ಹಿಂಸೆ, ತಂದೆ ಕುಟುಂಬದ ಬಗೆಗೆ ಕಾಳಜಿ ಇಲ್ಲ, ಬರ್ತಕ್ಕಂಥ ಹಣವನ್ನ ದುಡ್ಡ ಹಣವನ್ನೆಲ್ಲ ಕುಡ್ಕೊಳ್ತಾ ಇದ್ದಾರೆ.
ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಅವರು ಶಿಕ್ಷಣ ಪಡೆದ್ರೆ ಇಷ್ಟೆಲ್ಲ ಅವರಿಂದ ಸಾಧನೆ ಸಾಧ್ಯ ಆಗುವುದು. ಆ ಕಾರಣಕ್ಕೆ ದಯಮಾಡಿ ವಿದ್ಯಾರ್ಥಿಗಳಿದ್ದೀರಿ, ನೀವೆಲ್ಲೆಲ್ಲೋ ಆ ಕಡೆ ಈ ಕಡೆ ನಿಮ್ಮ ಮನಸ್ಸನ್ನ ಅಲಿ ಬಿಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಇಲ್ಲಿ ಕಾಲೇಜಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಇದರ ಸದುಪಯೋಗ ಮಕ್ಕಳಿಗಾಗ್ಲಿ ಅಂತಕ್ಕಂಥದ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ನಿಮ್ಮಾಗೆ ಇದ್ದವರು ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದ್ರೆ ಅದು ನಾವು ಪಡೆದಿರ್ತಕ್ಕಂಥ ಶಿಕ್ಷಣದಿಂದ. ಅದಕ್ಕೆ ನಾನು ಒಂದು ಮಾತು ಯಾವಾಗ್ಲೂ ಹೇಳ್ತೇನೆ, ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು, ನಾವು ಇದ್ವಪ್ಪ ನಿಮ್ಮಾಗೆ, ನೀವು ಆಗ್ತೀರಾ ನಮ್ಮ ಹಾಗೆ ಅಂತ. ಆ ಮಾತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಇದ್ವಪ್ಪ ನಿಮ್ಮಾಗೆ, ನೀವು ಆಗ್ತೀರಾ ನಮ್ಮ ಹಾಗೆ. ನಮ್ಮಾಗೆ ಆಗ್ಬೇಕು, ಇನ್ನೂ ಚೆನ್ನಾಗಿ ಆಗ್ಬೇಕು. ನಮ್ಮಾಗೆಲ್ಲ ಇನ್ನೂ ಚೆನ್ನಾಗಿ ನೀವು ಆಗ್ಬೇಕು. ಅದಾಗ್ಬೇಕು ಅಂದ್ರೆ ನೀವು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಪಡಿಬೇಕು. ಇಂದಿನ ವ್ಯವಸ್ಥೆ ಬೇರೆ. ನಾವು ಮತ್ತೆ ಶಂಕರ್ ಅವರು ಓದ್ತಿದ್ದಂತ ದಿನಗಳಲ್ಲಿ ಅವರು ಬಹಳ ಬರ್ಕೊಂಡಿದ್ದಾರೆ. ಅವ್ರ ಸ್ನೇಹಿತರೆಲ್ಲರೂ ಬರ್ತಿದ್ದಾರೆ. ಅವರೆಲ್ಲರೂ ಬಹುಪಾಲು ಅವರ ವಿದ್ಯಾಭ್ಯಾಸದ ಅವಧಿಯಲ್ಲಿ ಪಟ್ಟಂತ ಕಷ್ಟಗಳ ಬಗೆಗೆ, ಅವರು ಅನುಭವಿಸಿದ ನೋವುಗಳ ಬಗೆಗೆ ಬರ್ಕೊಂಡಿದ್ದಾರೆ. ಆದ್ರೆ ಎಲ್ಲರೂ ಕೊನೆಗೆ ನಾವೆಲ್ಲ ಚೆನ್ನಾಗಿದ್ದೀವಿ. ಒಬ್ರು ಹೇಳಿದ್ದಾರೆ, ನಾನು ಬುಲೆಟ್ ಶೋರೂಮ್ ಮಾಡ್ಕೊಂಡಿದ್ದೀನಿ, ಟ್ರಾಕ್ಟರ್ ಶೋರೂಮ್ ಮಾಡ್ಕೊಂಡಿದ್ದೀನಿ ಅಂತ. ಇನ್ನೊಬ್ರು ನನ್ನ ಒಂದು ಪ್ರಯತ್ನ, ನನ್ನ ಪೂಜೆ ನನಗೆ ಫಲಿಸಿದೆ, ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ನನಗೆ ಒಳ್ಳೆ ಮಕ್ಕಳಿದ್ದಾರೆ ಎಲ್ಲ ನೋಡಿದೆ. ಸಾಕಷ್ಟು ಅವರೆಲ್ಲ ಸಹಪಾಠಿಗಳು ಬಂದಿದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಯಾವಾಗಲೂ ಅಷ್ಟೇ ನಾವು ಏನ್ ಚಿಂತನೆ ಮಾಡ್ತೀವಿ, ಏನ್ ಆಲೋಚನೆ ಮಾಡ್ತೀವಿ, ಅದೇ ನಾವು ಆಗ್ತೀವಿ. ಇವತ್ತು ನಾವು ಏನಾಗಿದ್ದೀವಿ, ಶಂಕರ್ ಇವತ್ತು ಕವಿಯಾಗಿ ಹೋರಾಟಗಾರರಾಗಿ ಇದ್ದಾರೆ, ಅಥವಾ ನಮ್ಮ ನಂಜುಂಡ ಸ್ವಾಮಿ ಅವರು ಉಪನ್ಯಾಸಕರಾಗಿ ನಮ್ಮ ಮುಂದೆ ಕೂತಿದ್ದಾರೆ, ನಮ್ಮ ಅಶ್ವಿನಿ ಮೇಡಮ್ ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ. ಹಾಗೆ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವೇನಾಗಿದ್ದೀವೋ ಅದು ನಮ್ಮ ಚಿಂತನೆಯ ಫಲ, ಅದು ನಮ್ಮ ಆಲೋಚನೆಯ ಫಲ. ನಾವು ಏನ್ ಚಿಂತನೆ ಮಾಡ್ತೀವಿ, ನಾವು ಏನ್ ಆಲೋಚನೆ ಮಾಡ್ತೀವಿ, ಅದೇ ನಾವು ಆಗ್ತೀವಿ. ಹಾಗಾಗಿ ನೀವೆಲ್ಲ ಒಳ್ಳೆ ಚಿಂತನೆ ಮಾಡಿ, ಒಳ್ಳೆ ಆಲೋಚನೆ ಮಾಡಿ. ನೀವು ಮಾಡ್ತಕ್ಕಂಥ ಚಿಂತನೆಗಳು, ಆಲೋಚನೆಗಳು ಒಳ್ಳೇದಾಗಿರ್ಬೇಕಂದ್ರೆ ನೀವು ಮಾಡ್ತಕ್ಕಂಥ ಸಹವಾಸ ಒಳ್ಳೇದಾಗಿರ್ಬೇಕು. ನೀವು ಏನ್ ಸಹವಾಸ ಮಾಡ್ತೀರಿ, ನಿಮ್ಮ ಸ್ನೇಹಿತರು ಎಂತವ್ರು ಇರ್ತಾರೋ ಹಾಗೆ ನೀವು ಆಗ್ತೀರಿ. ದುಶ್ಚಟ ಇರ್ತಕ್ಕಂಥವ್ರು, ದುರ್ಬುದ್ಧಿ ಕಲ್ತಿರ್ತಕ್ಕಂಥವ್ರು, ಅಂಥವ್ರ ಚಟಗಳನ್ನ ನೀವು ಮಾಡಿದ್ರೆ ಖಂಡಿತ ನೀವು ದುರ್ಮಾರ್ಗದ ಕಡೆಗೆ ನೀವು ಹೋಗ್ತೀರಿ. ಒಳ್ಳೆಯ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಇಟ್ಕೊಂಡು, ಒಳ್ಳೆಯ ನಾಳಿನ ಸಂಪಾದನೆ ಆಗ್ಬೇಕು, ನಾನು ನನ್ನ ಭವಿಷ್ಯವನ್ನ ಕಟ್ಕೊಳ್ಬೇಕು ಅನ್ನುವಂತ ಯೋಚನೆ ಮಾಡ್ತಕ್ಕಂಥವ್ರ ಜೊತೆ ನೀವು ಇಟ್ಕೊಂಡು ನೀವು ಆ ದಿಶೆಯಲ್ಲಿ ನೀವು ಆಲೋಚನೆ ಮಾಡಿದ್ರೆ ಖಂಡಿತ ನೀವು ಅಂದ್ಕೊಂಡದ್ದನ್ನ ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ, ಇಲ್ಲಿ ಕವನಗಳು ನಮ್ಮ ನಂಜುಂಡ ಸ್ವಾಮಿ ಅವರು ಬಹಳ ಚೆನ್ನಾಗಿ ಸೊಗಸಾಗಿ ಹೇಳಿದ್ದಾರೆ. ಎಲ್ಲ ಆ ಹೆಸರೇ, ಆ ಕೃತಿ ಹೆಸರೇ ಕನ್ನಡಿ ಅಂತ. ಕನ್ನಡಿ ಅಂದ್ರೆ ನಾವೇನಿದ್ದೀವಿ ಅದು ಕಾಣ್ತದೆ. ಸಾಹಿತ್ಯ ಒಂದು ಪ್ರತಿಬಿಂಬ, ಜನಜೀವನದ ಪ್ರತಿಬಿಂಬವೇ ಸಾಹಿತ್ಯ. ಸಾಹಿತ್ಯ ಅಂದ್ರೆ ಏನು ಅಂದ್ರೆ ಏನು ಇರ್ತಕ್ಕಂಥದ್ದು ಹೇಳೋದಲ್ಲ, ಜನಜೀವನದ ಪ್ರತಿಬಿಂಬ ಸಾಹಿತ್ಯ. ಜನಜೀವನ ಹೇಗಿದೆ, ನಮ್ಮ ಬದುಕು ಏನಿದೆ ಅದನ್ನ ಪ್ರತಿಬಿಂಬಿಸ್ತಾರೆ. ಇದು ಮಿತಿ ಜಾಗೃತ ನೆಲ, ಜಾಗೃತ ಭೂಮಿ. ಇದು ನಾನು ಹೇಳಿದ ಮಾತಲ್ಲ, ದಾರ ಬೇಂದ್ರೆಯವರು ಹೇಳಿದ ಮಾತು. ಚಾಮರಾಜನಗರಕ್ಕೆ ಬಂದಾಗ ದಾರ ಬೇಂದ್ರೆಯವರು ಹೇಳ್ತಾರೆ, ಇದೊಂದು ಜಾಗೃತ ಭೂಮಿ ಅಂತ ಹೇಳ್ತಾರೆ. ನಾವು ಈ ಕನ್ನಡ ಸಾಹಿತ್ಯ, ಈ ಕನ್ನಡಿ ಇದೆಯಲ್ಲ, ಈ ಕನ್ನಡಿ ಕವನ ಸಂಕಲನಕ್ಕೆ ಒಂದು ಎದೆಯನ್ನುವಂತ ಒಂದು ಪದವನ್ನು ಸೇರಿಸ್ಕೊಂಡ್ರೆ, ಎದೆಯ ಕನ್ನಡಿ ಆದ್ರೆ ಮಾತ್ರ ಈ ಕವನ ಸಂಕಲನ ಅರ್ಥ ಆಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಭಾರತೀಯ ಸಾಹಿತ್ಯ, ಇಡೀ ಕನ್ನಡ ಸಾಹಿತ್ಯವನ್ನ ನಾವು ನೋಡಿದಾಗ ಅವೆಲ್ಲವೂ ಕೂಡ ತಲೆಯ ಸಂಸ್ಕೃತಿಯ ಸಾಹಿತ್ಯವನ್ನು ನೋಡ್ತಾ ಬರ್ತೀವಿ. ನಾವು ಹೆಚ್ಚು ತಲೆಯ ಸಂಸ್ಕೃತಿಯ ಸಾಹಿತ್ಯವನ್ನು ನಾವು ನೋಡ್ತಾ ಬರ್ತೀವಿ. ಆದ್ರೆ ವ್ಯಾಸರ ಭಾರತವನ್ನ ಪಂಪನ ಭಾರತವಾಗಿ, ಪಂಪ ಕನ್ನಡದ ಒಂದು ಸೃಜನಶೀಲತೆಯನ್ನು ಕಟ್ಟಿಕೊಂಡು ಕನ್ನಡದ ಒಂದು ಭಾರತವನ್ನ ಮಾಡ್ತಾರೆ. ನಂತರ ಕುಮಾರವ್ಯಾಸ ತನ್ನದೇ ಒಂದು ಆಡುಗಪ್ಪನ ಭಾರತವನ್ನ ಮಾಡ್ತಾರೆ. ವಾಲ್ಮೀಕಿಯವರ ರಾಮಾಯಣವನ್ನ ಕುಮಾರ ವಾಲ್ಮೀಕಿ ಬರೀತಾರೆ. ಆಧುನಿಕ ಕಾಲಘಟ್ಟಕ್ಕೆ ಬಂದಾಗ ಕುವೆಂಪು ಅವರು ಬರೆಯುವಂತ ಶ್ರೀರಾಮನ ದರ್ಶನ ಎದೆ ಕಾವ್ಯ. ಎದೆ
ಶಂಕರನ ಅರ್ಥ ಮಾಡ್ಕೋಬೇಕಾದ್ರೆ ಆ ಎದೆ ಸಂಸ್ಕೃತಿ ಗೊತ್ತಿದೆ ಮಾತ್ರ ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಜ್ಞಾನ ಅನ್ನೋದು ಬರೀ ತಲೆಗೆ ಮಾತ್ರ ಸೀಮಿತ ಆಯಿತು. ನಂತರ ಕಾಲಘಟ್ಟದಲ್ಲಿ ಬಸವಾದಿ ಶರಣರು ಇವತ್ತು ಅವರ ಹಾಡನ್ನು ಹಾಡೋರು ಜ್ಯೋತಿ ನಮ್ಮ ಮನೆಯ ಜ್ಯೋತಿ ಅಂತ ಹೇಳ್ತಾರೆ. ಆಮೇಲೆ ಮಂಟೇಸ್ವಾಮಿಯವರು ಕೂಡ ಹೇಳ್ತಾರೆ, ಬಸವನವರು ಕೂಡ ಹೇಳ್ತಾರೆ. ಕುರುಡ ಸಂಗಮ ದೇವ ಹೇಳುವಂತಹ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಎದೆ ಸಂಸ್ಕೃತಿಯನ್ನು ಕೊಟ್ಟಂತವರು ಬಸವಾದಿ ಶರಣರು. ನಮ್ಮೊಂದು ಧ್ವನಿ ಆಯ್ತು, ನಮ್ಮೊಂದು ಆದರ್ಶ ಆಯ್ತು. ಆ ಕಾಲಕ್ಕೆ ಇದನ್ನು ಹೇಳೋದು ಅರ್ಥ ಆಗ್ತಾ ಇದೆ. ನಮ್ಮನ್ನೆಲ್ಲ ಶೂದ್ರರನ್ನ ಕಾಲು ಅಂತ ನೋಡ್ತೀವಿ ದೇಶ, ಜ್ಞಾನವನ್ನ ತಲೆಯಲ್ಲಿ ಇಟ್ಕೊಡ್ತು, ಕ್ಷತ್ರಿಯರನ್ನ ಭುಜದಲ್ಲಿ ಇಟ್ಕೊಡ್ತು, ವೈಶ್ಯರನ್ನ ಹೊಟ್ಟೆಯಲ್ಲಿ ಇಟ್ಕೊಡ್ತು ಈ ದೇಶ. ಆದ್ರೆ ಬಸವಾದಿ ಶರಣರ ಎದೆ ಸಂಸ್ಕೃತಿ ಇದೆಯಲ್ಲ, ಯಾಕೆ ದೇವ ಮಹಾದೇವ ತಲೆಗೆ ಬಿಟ್ಟ ಅಕ್ಷರ ಇನ್ಮೇಲೆ ನಾವೇ ಫಲ ಕೊಡುವುದು ಅಂತ ಬರೆಯಿಲ್ಲ. ದೇವ ಮಹಾದೇವ ಬರೆಯೋದು ಎದೆಗೆ ಬಿದ್ದ ಅಕ್ಷರ ಇಂದಲೇ ನಾವೇ